ಕೃಷ್ಣನ ಅವತಾರ ಯಾತಕ್ಕಾಯಿತು? ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗೆಲ್ಲ ಈ ಬ್ರಹ್ಮಾಂಡದಲ್ಲಿ ದುಷ್ಟ ಶಕ್ತಿಗಳು ಅವತರಿಸ್ತವೆ, ಆ ದುಷ್ಟ ಶಕ್ತಿಗಳ ಅವತಾರದಿಂದ ಸಾಮಾನ್ಯ ನರಮಾನವರಾದ ನಮ್ಮಂಥವ್ರಿಗೆ ತೊಂದರೆ ಉಂಟಾಗ್ತದೆ. ಅದನ್ನು ನೋಡಿ ಸಹಿಸಿಕೊಳ್ಳಿಕ್ಕೆ ಆಗದೆ ನಾರಾಯಣ ಬೇರೆ ಬೇರೆ ಅವತಾರಗಳನ್ನ ಎತ್ತು ಬರ್ತಾನೆ. ಈಗ ನೆಕ್ಸ್ಟ್ ಭಾದ್ರಪದ, ಅದಾದ್ಮೇಲೆ ಕಾರ್ತಿಕನ, ಆಶ್ವೀಜ, ಕಾರ್ತಿಕ. ಕಾರ್ತಿಕದಲ್ಲಿ ಬಲಿಯನ್ನು ಮಟ್ಟ ಹಾಕ್ಲಿಕ್ಕಾಗಿ ವಾಮನ ಬರ್ತಾನೆ. ಕೌರವರನ್ನ, ಕಂಸರನ್ನ, ಬಹಳಷ್ಟು ರಾಕ್ಷಸರನ್ನ ಮಟ್ಟ ಹಾಕ್ಲಿಕ್ಕಾಗಿ ಕೃಷ್ಣ ಅವತರಿಸ್ತಾನೆ. ಇನ್ನೊಂದು ಕಡೆ ಪರಶುರಾಮನಾಗಿ ಬರ್ತಾನೆ. ಎಲ್ಲ ಕಾಲಘಟ್ಟಗಳು ಕೂಡ ನರಸಿಂಹ ಹಿರಣ್ಯಕಶಿಪುವನ್ನು ಮಹಾನ್ ಭಕ್ತ, ಬ್ರಹ್ಮನಿಂದ ಒಳಪಡಿತಾನವನು. ಆದರೆ ಕೆಟ್ಟದ್ದು ಬಹಳ ಆಗ್ತಾ ಇರುತ್ತೆ ಅವನ ಕಾಲದಲ್ಲಿ, ಒಳ್ಳೆಯವ್ರಿಗೆ ತೊಂದರೆ ಆಗ್ತಾ ಇರುತ್ತೆ. ಅದರಿಂದ ನರಸಿಂಹ ಅವತಾರ ಲೋಕ ಕಲ್ಯಾಣಾರ್ಥವಾಗಿ ಇರುವಂಥದ್ದು, ಆಗಿರುವಂಥದ್ದು. ಅದಕ್ಕೆ ಕೃಷ್ಣ ಹೇಳ್ದ, ಏನು ಕೌರವರನ್ನು ಸಂಹಾರ ಮಾಡಿದೆ, ಕಂಸನನ್ನು ಸಂಹಾರ ಮಾಡಿದೆ, ಶಿಶುಪಾಲನನ್ನು ಸಂಹಾರ ಮಾಡಿದೆ, ಮುಗಿದೋಯ್ತೇನು? ಮುಗಿಲಿಲ್ಲ. ಅವನು ಹೇಳ್ತಾನೆ, ಈ ಬ್ರಹ್ಮಾಂಡ ಎಲ್ಲಿವರೆಗೂ ಇರ್ತದೆ ಅಲ್ಲಿಯವರೆಗೂ ನನ್ನ ಭಕ್ತರಿಗೆ ತೊಂದರೆ ಆದರೆ, ಶ್ರೀಸಾಮಾನ್ಯನಿಗೆ ತೊಂದರೆ ಆದರೆ, ಯಾವುದಾದ್ರೂ ರೂಪದಲ್ಲಿ ಈ ಧರ್ಮದ ಉಳಿವಿಗಾಗಿ, ಒಳ್ಳೆಯವರ ಉಳಿವಿಗಾಗಿ
ಧರ್ಮದ ಸ್ಥಾಪನೆಗಾಗಿ, ಧರ್ಮ ಸಂಸ್ಥಾಪನ ಅರ್ಥಾಯ, ಯಾವ ರೀತಿನಾದರೂ ಕೂಡ ನಾನು ಮತ್ತೆ ಮತ್ತೆ ಆವಿರ್ಭವಿಸಿ ಬರ್ತೇನೆ. ಸಂಭವಾಮಿ ಯುಗೆ ಯುಗೆ. ಎಲ್ಲಿಂದ ಯಾವಾಗಾದರೂ ನಾನು ಮತ್ತೆ ಮತ್ತೆ ಹುಟ್ಟು ಬಂದು ನಿಮ್ಮನ್ನು ಕಾಪಾಡ್ತೇನೆ. ಭಕ್ತರು ಕೇಳ್ಕೊಳ್ತಾರೆ, ನಮ್ಮ ಪರಿಸ್ಥಿತಿ ಏನು? ಎಲ್ಲದಕ್ಕೂ ಕೊನೆ ಇದೆಯಲ್ಲ. ಪರಶುರಾಮನಿಗೂ ಕೊನೆ ಇದೆ, ಕೃಷ್ಣನಿಗೆ ಕೊನೆ ಇದೆ, ನರಸಿಂಹನಿಗೂ ಕೊನೆ ಇದೆ. ಅವರವರ ಅವತಾರದ ಅರ್ಥಗಳು ಪೂರ್ಣಗೊಂಡಾಗ ಅವತಾರಗಳು ಕೊನೆಗೊಳ್ತವೆ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.